ಭೀಮನ್ ವಿಷಯಕ್ಕೆ ಬರೋದಾದರೆ ದುನಿಯಾ ವಿಜಯ್ ಅವರು ಈ ಸಿನಿಮಾನ ಆ್ಯಕ್ಟ್ ಮಾಡಿ ಜೊತೆಗೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಸೊ ಒಬ್ಬ ಆ್ಯಕ್ಟರ್ ಆಗಿ ನಿಮಗೆ ಹೇಗೆ ಅನಿಸಿದ್ರು, ಅವರು ಡೈರೆಕ್ಟರ್ ಆಗಿ ಹೇಗೆ ಅನಿಸಿದ್ರು ಅಂತ? ಸರ್ರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಸೊ ತುಂಬ ಅಂದರೆ ತುಂಬ ಎನರ್ಜಿಟಿಕ್ ಆಗಿ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಸುಮ್ಮನೆ ಕೂರಲ್ಲ, ರೆಸ್ಟ್ ಮಾಡಲ್ಲ, ಉಫ್ ಅಂತೆಲ್ಲ ನಿಟ್ಟುಸಿರು ಬಿಟ್ಟಿದ್ದು ನಾವು ತುಂಬ ಕಮ್ಮಿ ಅದನ್ನು ಕೇಳಿರೋದು. ಸೊ ಅವರು ಆರಾಮಾಗಿ ಬ್ರೇಕ್ ತೊಗೊಂಡು ಕೂತಾಗ್ಲೂ ಏನಾದರೂ ಕೆಲಸದ ಬಗ್ಗೆನೇ ಮಾತಾಡ್ತಿರ್ತಾರೆ, ಅದನ್ನೇ ಇದು ಮಾಡ್ತಿರ್ತಾರೆ, ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಅವರ ಒಂದು ವರ್ಕ್ ವೈಖರಿ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂತಂದರೆ, ನನಗೆ ಹೆಚ್ಚು ಅವ್ರನ್ನ ಡೈರೆಕ್ಟ್ರಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಆ್ಯಕ್ಟ್ರಾಗಿ ನಾವು ಎಲ್ಲ ಥರ ಶೇಡ್ ಕ್ಯಾರೆಕ್ಟರ್ಗಳಲ್ಲೂ ನೋಡಿದ್ದೀವಿ ಸರ್ನ. ಸೊ ಅವರು ಭೀಮಾದಲ್ಲೂ ಅಷ್ಟೇ ಡೈರೆಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡಿದ್ದಾರೆ. ಒಂದೊಂದು ಸಲ ನನಗೇನು ಅನಿಸುತ್ತೆ ಅಂತ ಅಂದರೆ ಪರ್ಸ್ನಲಾಗಿ ನನಗೆ ಕೇಳಿದ್ರೆ ಸರ್ಗೆ ತಾಕತ್ತಿದೆ, ಎರಡನ್ನೂ ನಿಭಾಯಿಸ್ತಾರೆ. ಬಟ್ ನನಗೆ ಏನು ಅನಿಸುತ್ತೆ ಅಂತಂದರೆ, ಡೈರೆಕ್ಟರ್ ಆ್ಯಕ್ಟರು ಎರಡರಲ್ಲಿ ಸಖತ್ತು ಜವಾಬ್ದಾರಿಯುತವಾದ ಕೆಲಸ ಅಂತಂದರೆ ಡೈರೆಕ್ಟರ್ದು. ಅವ್ರಿಗೆ ಆ್ಯಕ್ಟರ್ ಆ್ಯಕ್ಟ್ ಮಾಡಿಬಿಟ್ಟು ಹೆಂಗೆ ಬರುತ್ತೆ, ಹೆಂಗಾಗಿದೆ ಅಂತ ಕಾಯ್ತಾನೆ. ಬಟ್ ಡೈರೆಕ್ಟರ್ ಹಾಗಲ್ಲ, ಎಲ್ಲ ಆ್ಯಂಗಲಿಂದನೂ ನೋಡಬೇಕು. ಸೊ ಆ ಒಂದು ಸೀಟ್ ಏನಿದೆ ನಿರ್ದೇಶಕನ ಸೀಟು, ಅದಕ್ಕೆ ಕಂಪ್ಲೀಟ್ 24 hours ಬೇರೆ ಎಲ್ಲೂ ಏನೂ ವ್ಯಯ ಆಗದೆ ಇರೋ ಹಾಗೆ, ಎನರ್ಜಿ ಇರಬಹುದು, ಎಲ್ಲ ಇರಬಹುದು, ವ್ಯಯ ಆಗದೆ ಇರೋ ಹಾಗೆ ಕಂಪ್ಲೀಟ್ ಅವರ ಎಲ್ಲ ಇದನ್ನು ಆ ನಿರ್ದೇಶಕನ ಒಂದು ಇದಕ್ಕೆ ಹೋಯಿತು ಅಂತಂದರೆ ಇನ್ನೊಂದಷ್ಟು ಈಗಲೇ ಆಫ್ಟರ್ ಸಲಗ ಹೆಂಗಾಗಿದೆ ಅಂತ. ಸೊ ಭೀಮನೂ ತುಂಬ ಚೆನ್ನಾಗಾಗಿದೆ. ಸೊ ಅವರು ಆ್ಯಕ್ಟಿಂಗನ್ನು ಆ್ಯಕ್ಟ್ ಮಾಡಿದ್ರು ತುಂಬ ಸಂತೋಷ. ಬಟ್ ನಿರ್ದೇಶನ ಅಂತ ತಗೊಂಡಾಗ ಅವರು ಕಂಪ್ಲೀಟ್ ನಿರ್ದೇಶಕರಾಗಿಯೇ ಕೂತು ಯೋಚನೆ ಮಾಡಿದ್ರೆ ಇನ್ನೂ ಒಂದು ಅದ್ಭುತವಾಗಿ ಕೆಲಸಗಳು ಹೊರಗೆ ಬರುತ್ತೆ. ಸೊ ಈಗ ಏನಿದೆ ಅದರದ 10 ಪಟ್ಟು ಹೆಚ್ಚಿನ ಒಂದು ಏನು ಎಲ್ಲ ಒಂದು ಇದನ್ನು ಕಾಣ್ತೀವಿ ನಾವು. ಸೊ ಹಾಗಾಗಿ ನಾನು ಸರ್ನ ಪರಿಪೂರ್ಣವಾಗಿ ಸರ್ನ ಡೈರೆಕ್ಟ್ರಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸ್ಟ್ರಿಕ್ಟಾ ಹೇಗೆ ಅಂತ? ಸರ್ರು ಹೌದು, ಕೆಲಸ ಬಂದಾಗ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಬಟ್ ಆ್ಯಕ್ಷನ್ ಅಂದಾಗ ಸರ್ರು ಕಳೆದು ಹೋಗ್ಬಿಟ್ಟಿರ್ತಾರೆ, ಅವ್ರನ್ನ ಯಾರು ಮಾತಾಡ್ಸೋಕ್ಕೆ ಹೆದರ್ಕೋತಿರ್ತಾರೆ. ಬಟ್ ಕಟ್ ಅಂತ ಅಂದಾಗ ಸರ್ರಷ್ಟು ಸರಳ ಜೀವಿ ಇರಬಹುದು, ಅಥವಾ ಅಷ್ಟು ಜೋವೆಲ್ಲಾಗಿ ಎಲ್ಲರ ಜೊತೆನೂ ಏನು ಟೈಮ್ ಸ್ಪೆಂಡ್ ಮಾಡೋರು ಇನ್ನೊಬ್ಬರಿಲ್ಲ. ಎಸ್, ಎರಡೂ ಶೇಡು. ಆ್ಯಕ್ಟರ್ ಡೈರೆಕ್ಟರ್ ಬಗ್ಗೆ ಹೇಳಿದ್ರು. ಆ್ಯಸ್ ಎ ದುನಿಯಾ ವಿಜಯ್ ಬಗ್ಗೆ ಏನು ಹೇಳ್ತೀವಿ? ದುನಿಯಾ ವಿಜಯ್ ಸರ್ ಬಗ್ಗೆ ಏನು ಹೇಳ್ತೀವಿ, ಒಂದೇ ಒಂದು ಪದ ಹೇಳ್ತೀನಿ, ಸಿಂಪ್ಲಿಸಿಟಿ ಅಷ್ಟೇ. ತುಂಬ ಸಿಂಪ್ಲಿಸಿಟಿ, ಅದು ಕಲ್ತಿದ್ದಿದೆ, ತುಂಬ ಜನಕ್ಕೆ ಅದು ಪಾಠ. ಅದು ನೋಡಿದ್ರೆ ಅವ್ರು ನೋಡೋಕ್ಕೆ ತುಂಬ ಮಾಸಾಗಿ ಕಾಣ್ತಾರೆ. ಬಟ್ ಹೀ ಈಸ್ ವೆರಿ ಸ್ಪಿರಿಚುವಲ್ ಆ್ಯಕ್ಚುಲಿ. ಅವರು ಪ್ರತಿ ಒಂದು ವಿಷಯನೂ ಅದರ ಹಿಂದೆ ಏನಾದರೂ ಒಂದು ರೀಸನ್ ಇಟ್ಕೊಂಡು ಅವರು ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ತುಂಬ ಸೂಕ್ಷ್ಮ ಜೀವಿ, ಅಂದರೆ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಅದನ್ನು ನೋಡ್ತಿರ್ತಾರೆ, ಅರ್ಥೈಸ್ತಿರ್ತಾರೆ. ಸೊ ಎಸ್, ವಿಜಯ್ ಸರ್ ಬಗ್ಗೆ ಎಲ್ಲರೂ ನೋಡಿರೋದು ಬಿಟ್ಟು ಹೇಳೋದಾದರೆ ನಾನು ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿದೆ, ಓಕೆನಾ? ಸೊ ನನಗೆ ಅದರಲ್ಲಿ ಕ್ಯೂರಿಯಾಸಿಟಿ ಅಂತ ಅನಿಸಿದ್ದು ಅಂದರೆ ಸಾಕಷ್ಟು ಡೈಲಾಗ್ಗಳು ಸಖತ್ತಾಗಿದೆ. ಡೈಲಾಗ್ಸ್ ಮಾತ್ರ ಚಿಂದಿ. ಒಂದು ಡೈಲಾಗು ಅವರು ಯಾರೋ ಹೇಳ್ತಾರೆ ಫೋನಲ್ಲಿ, ಅವನು ಭೀಮನಾದರೂ ಆಗಿರಲಿ ಬಲರಾಮನಾದರೂ ಆಗಲಿ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳ್ಬಿಟ್ಟು, ಆ ಎನ್ಕೌಂಟರ್ ಮಾಡೋದು ನೀವೇನಾ ಅಂತ. ನೀವು ಸಿನಿಮಾ ನೋಡೇ ತಿಳ್ಕೊಬೇಕಾದ್ರೆ ಐ ಆಮ್ ಸೋ ಸಾರಿ, ನಾನು ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ, ಸಾರಿ. ಬಟ್ ಎಸ್, ಡೈಲಾಗ್ ಅಂತ ಬಂದಾಗ ಇದು ಹಬ್ಬ, ಎಲ್ಲರಿಗೂ ಹಬ್ಬ. ಯಾಕೆಂತಂದರೆ ಮಾಸ್ತಿ ಸರ್ ಮತ್ತು ವಿಜಯ್ ಸರ್ ಕಾಂಬಿನೇಷನ್ ಸಖತ್ ಡೆಡ್ಲಿ ಕಿಲ್ಲಿಂಗ್ ಕಾಂಬಿನೇಷನ್ ಅದು. ಸೊ ಅದು ಔಟ್ಪುಟ್ ನೀವು ನಿರೀಕ್ಷೆ ಮಾಡಬಹುದು, ನಿಮಗೊಂದು ಐಡಿಯಾ ಇರುತ್ತೆ. ಸೊ ಎಲ್ಲೂ ಯಾವುದಕ್ಕೂ ಮೋಸ ಆಗದೆ ಇರೋ ಹಾಗೆ ಎಲ್ಲದಕ್ಕೂ ನ್ಯಾಯ ದಕ್ಕಿದೆ. ಡೈಲಾಗಿಂದ ಹಿಡಿದು, ವಿಷಯದಿಂದ ಹಿಡಿದು, ಅದು ನಿರ್ದೇಶನ ಸ್ಟೈಲಿಂದ ಹಿಡಿದು, ಆ್ಯಕ್ಟಿಂಗ್ ಬಹುಶಃ ನೀವು ತುಂಬ ಜನರು ಅಪ್ರಿಷಿಯೇಟ್ ಮಾಡ್ತೀರಾ ಈ ಸಿನಿಮಾದಲ್ಲಿ. ನೀವು ನೋಡಿದಾಗ ಗೊತ್ತಾಗುತ್ತೆ, ಯಾರೂ ನಿಮ್ಗೆ ಅವರು ಹೊಸಬ್ರು ಅಂತ ಅನಿಸೋದೇ ಇಲ್ಲ. ಎಲ್ಲ ತುಂಬ ಪ್ರಾಕ್ಟೀಸ್ ಮಾಡಿ ಬಂದವ್ರ ಥರ, ಅಂದರೆ ತುಂಬ ವರ್ಷದಿಂದ ಪ್ರಾಕ್ಟೀಸ್ನಲ್ಲಿ ಇದ್ದ ಕಲಾವಿದರು ಅಂತ ಅನಿಸುತ್ತೆ ನಿಮಗೆ. ಸೊ ಎಲ್ಲ ವಿಷಯದಲ್ಲೂ ನನಗೆ ಭೀಮಾ ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ಸ್. ಈಗ ಯಾರಾದರೂ ನಟರು ಬೇಕು ಅಂತಂದರೆ ಕೆಲವರು ಹೇಳ್ತಾರೆ ಜರಡೆ ಹಿಡಿದು ತೆಗ್ದಿದ್ದಾರೆ ಆ್ಯಕ್ಟರ್ಗಳನ್ನ ಅಂತ. ನನಗೆ ಇಲ್ಲಿ ನಿಮ್ಮ ಒಂದು ಕೆಲವೊಂದು ಪಾತ್ರಧಾರಿಗಳನ್ನ ಬಿಟ್ಟು ಬೇರೆ ಪಾತ್ರಧಾರಿಗಳನ್ನ ನೋಡಿದಾಗ ದುನಿಯಾ ವಿಜಯ್ ಸರು ಎಲ್ಲ ಜರಡಿ ಹಿಡಿದಾಗ ಕೆಳಗಡೆ ಉದ್ರೋಗಿರ್ತಾರಲ್ಲ ಅಂಥವ್ರನ್ನ ತೊಗೊಂಡಿರ್ತಾರೆ ಅಂತ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಯಾರ್ಯಾರು ಇದ್ದಾರಲ್ಲಪ್ಪ, ಅಲ್ಲಿ ಬ್ಯಾಟರ್ಸ್ ಇದ್ರಲ್ಲ ಆ ಸಲಗನಲ್ಲಿ, ಅದೇ ರೀತಿ ಇಲ್ಲೂ ತುಂಬ ಜನ ಹುಡುಗರಿದ್ದಾರೆ. ಅವ್ರನ್ನೆಲ್ಲ ಯಾವ್ಯಾವ ಗಲ್ಲಿಯಿಂದ ಹುಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ
ಅನ್ನಿಸ್ತಾ ಇರುತ್ತೆ. ಆ ರೀತಿ ಇದ್ದಾರೆ. ಅವ್ರನ್ನ ನೋಡ್ತಿದ್ರೆ ಸಿನಿಮಾದಲ್ಲಿ ಇವರೆಲ್ಲ ಏನು ಹಂಗಾಮ ಕ್ರಿಯೇಟ್ ಮಾಡಿದಾರೋ ಅಂತ ಅನಿಸುತ್ತೆ. ಸೊ ನಿಮಗೂ ಅದೇ ಥರ ಅನ್ನಿಸ್ತಾ? ಹೌದು ಹೌದು. ಅಂದರೆ ಸಿನಿಮಾ ಕಂಪ್ಲೀಟ್ ಕಲಾವಿದರು ಹೆಂಗೆ ಅಂತಂದರೆ ನೀವು ಹೇಳ್ದಂಗೆ ನೋಡ್ತಿರ್ತಾರೆ ಸರ್, ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ, ಜೊಳ್ಳು ಗಟ್ಟಿ ಎರಡನ್ನೂ ನೋಡ್ತಾರೆ. ಸೊ ಆಬ್ವಿಯಸ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ಜೊಳ್ಳುಗಳು ಕಳ್ಚಿ ಹೋಗ್ಬಿಡುತ್ತವೆ. ಸೊ ಗಟ್ಟಿ ಉಳಿದಿರೋಂಥ ಟೆಕ್ನಿಷಿಯನ್ಸಿಂದ ಹಿಡಿದು ಮತ್ತು ಪ್ರೊಡಕ್ಷನ್ ಅಂತ ಮಾತಾಡಿದ್ರು, ಕಂಪ್ಲೀಟ್ ಆ್ಯಕ್ಟರ್ ಅಂತ ಮಾತಾಡಿದ್ರು, ಎಲ್ಲ ವಿಷಯದಲ್ಲೂ ಗಟ್ಟಿನೇ ಇರೋದು. ಎಲ್ಲ ಗಟ್ಟಿ ವ್ಯಕ್ತಿಗಳು ನಿಂತು ಮಾಡಿರೋಂಥ ಸಿನಿಮಾ ಭೀಮಾ. ಸೊ ಇಲ್ಲಿ ಒಬ್ಬರು ಕಮ್ಮಿ ಒಬ್ಬರು ಜಾಸ್ತಿ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಕಲಾವಿದರು ಅಂತ ಹುಡುಗರು ಬಳಗ ಆಲ್ರೆಡಿ ಈಗ ನೀವೆಲ್ಲೋ ಒಂದಷ್ಟು ಜಲಕ್ಸ್ ನೋಡಿರ್ತೀರ ಹುಡುಗರದ್ದು ಒಂದಿದು. ಸೊ ಅದನ್ನೇ ನಾನು ಹೇಳಿದ್ದು, ಅವರೆಲ್ಲ ನಾನ್ ಆರ್ಟಿಸ್ಟ್ಗಳು. ಜರಡೆ ಹಿಡ್ದಾಗ ಕೆಳಗಡೆ ಉದುರೋಗ್ತಾರಲ್ಲ ಅವರು ಅಂತ ನಮಗೆ ಕಾಣಿಸಲ್ಲ, ಅವರು ಆ್ಯಕ್ಟರ್ಸ್ ಥರ. ಆದರೆ ಅವರು ಸಿನಿಮಾದಲ್ಲಿ ಹೇಗೆ ಮಾಡಿಬಿಟ್ಟಿರ್ತಾರೆ ಅಂದರೆ ನಾವು ಊಹೆನೇ ಮಾಡೋದಕ್ಕಾಗೋದಿಲ್ಲ, ಆ ಥರ ಮಾಡಿರ್ತಾರೆ. ಹೌದು, ತುಂಬ ಅಂದರೆ ನಮ್ಮ ಪಕ್ಕನೇ ನಡೀತಾ ಇದೆ ಕತೆ ಅನ್ನೋ ಥರ. ಸರ್ದು ಮೇಕಿಂಗ್ ಸ್ಟೈಲ್ ಅದು ಆ್ಯಕ್ಚುಲಿ. ಬಹುಶಃ ಅವರು ಆ ಒಂದು ನಿಲ್ನಲ್ಲಿ ಗೆಲ್ತಾರೆ. ಏಕೆ ಅಂತಂದರೆ ಇವಾಗ ನಾವು ಯಾವುದೋ ಒಂದು ಕ್ಯಾರೆಕ್ಟರ್ನ ತೊಗೊಂಬರ್ತೀವಿ ಅಂತಂದರೆ ನಾವು ಡೈಲಿ ಲೈಫ್ನಲ್ಲಿ ಅದನ್ನು ಹೆಂಗೆ ನೋಡಿರ್ತೀವೋ ಅದೇ ಒಂದು ಹರಿದೋಗಿರೋ ಬರ್ಮುಡ ಹಾಕ್ಕೊಂಡು, ಕಿತ್ತೋಗಿರೋ ಚಪ್ಪಲಿ ಹಾಕ್ಕೊಂಡು, ಅಥವಾ ಫುಲ್ಲು ಇರ್ತಾರೆ ಗೊತ್ತಾ, ತುಂಬ ಒಂಥರ ಅವ್ರು ಏನೂ ಅಲ್ಲ ನಾಲಾಯಕ್ಗಳ ಥರ ಕಾಣ್ತಿರ್ತಾರೆ. ಸೊ ಆ ಥರ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಲ್ಲ ಸರ್ರು. ಆ ಥರ ಹಂಗೆ ಅದಕ್ಕೆ ಆ್ಯಪ್ಟ್ ಆಗೋಂಥ ಇದನ್ನು ಅವರು ಕರ್ಕೊಂಡು ಬರ್ತಾರೆ. ತಲೆ ಮೇಲೆ ಹೊಡೆದಂಗೆ ಅದನ್ನು ಅವರು ಏನು ರಿಹರ್ಸಲ್ ಮಾಡಿಸ್ತಾರೆ, ಅವ್ರ ಕೈಲಿ ಆ್ಯಕ್ಟ್ ಮಾಡಿಸ್ತಾರೆ. ಸೊ ಹಾಗಾಗಿ ನಮಗೆಲ್ಲ ಅವರು ಆರ್ಟಿಸ್ಟ್ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಅವರು ನನ್ನ ನೋಡಿನೂ ಹೆದರ್ಕೋತಾ ಇದ್ರು ಹುಡುಗರುಗಳೆಲ್ಲ. ಆ್ಯಕ್ಚುಲಿ ಶೂಟಿಂಗ್ ಟೈಮ್ನಲ್ಲಿ ಅಣ್ಣ ಕಾಪುನ ಕರೆಸಿದ್ದೀರಾ ಅಣ್ಣ ಅಂತ ಅಂದ್ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿದ್ರ. ನಾವು ಅವಾಗ ಸರ್ ಹೇಳ್ತಿದ್ರೆ ಇಲ್ಲ ಕಣೋ ಅವರು ಆರ್ಟಿಸ್ಟ್ಗಳು ಅಂತ, ಅವರು ಆರ್ಟಿಸ್ಟೇ ಅಂತ ಹೇಳೋರು. ಸೊ ಹಾಗೆ ಅವರು ಹೆದರೋರು, ಪ್ರತಿಯೊಂದೂ ನೋಡಿದಾಗ ಹೆದರ್ತಿದ್ರು. ಸರ್ ಅಣ್ಣ ಆಯಿತು ಅಣ್ಣ, ಓಕೆ ಅಣ್ಣ, ಏನು ಎನರ್ಜೆಟಿಕ್ ಅಂತಂದರೆ ಪ್ರತಿಯೊಂದು ಹುಡುಗರುಗಳು. ಸೊ ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತಿತ್ತು. ಹೌದು, ಅದೇ ಆ ಎನರ್ಜಿ, ಆ ಜೋಶು, ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಆ ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಥರದೊಂದು ಒಳ್ಳೆ ದೊಡ್ಡ ಸಿನಿಮಾಗೆ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಅಷ್ಟು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆ ಭಾವ ಅವ್ರ ಮುಖದಲ್ಲಿ ಕಾಣ್ತಿತ್ತು. ಸೊ ಅವರು ಸಖತ್ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಅದನ್ನು ನೀವು ಸಿನಿಮಾ ನೋಡಿದ್ರೆ, ನಾನು ಇದು ಹೇಳೋದು ಏನೇನೂ ಅಲ್ಲ ಕಮ್ಮಿ, ಬಟ್ ಸಿನಿಮಾ ನೋಡಿದಾಗ ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ. ಸೊ ನೋನ್ ಆರ್ಟಿಸ್ಟ್ಗಳಿಗಿನ್ನ ಅವರು ಏನು ಅನ್ನೋನ್ ಅವ್ರಿಗೆ ಹೊಸಬ್ರುಗಳೇ ನಿಮಗೆ ಸಖತ್ತು ಇಷ್ಟ ಆಗೋದು. ರಘು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಗೋಪಿ ಸರ್ ಇದ್ದಾರೆ, ಕಲ್ಯಾಣಿ ಮ್ಯಾಮ್ ಇದ್ದಾರೆ, ಸೊ ರಾಘು ಶಿವಮೊಗ್ಗ ಸರ್ ಇದ್ದಾರೆ, ವಿಜಯ್ ಸರ್, ಇವರೆಲ್ಲದ್ರ ಮಧ್ಯೆ ಹುಡುಗರು ಒಂದೊಂದ್ಸಲ ಗೆದ್ದುಬಿಡ್ತಾರೆ. ಅಂಥ ಘಟಾನುಘಟಿಗಳನ್ನೂ ಮುಚ್ಚಾಕೋ ಥರ ಕಾಣ್ತಾರೆ ಹುಡುಗರು. ಯಾಕೆಂತಂದರೆ ಸರ್ರು ನಿನ್ನೆ ಅಂದರೆ ಈವೆಂಟಲ್ಲಿ ತರುಣ್ ಸುಧೀರ್ ಸರ್ ಹೇಳ್ತಾಯಿದ್ರು, ನಾವು ಎಲ್ಲೆಲ್ಲೋ ಹುಡ್ಕೊಂಡು ಬರ್ತೀವಿ, ಯಾವುದ್ಯಾವುದೋ ಭಾಷೆಯಿಂದೆಲ್ಲ ಕರ್ಕೊಂಬರ್ತೀವಿ ವಿಲನ್ಗಳನ್ನ. ಗುರು ನೀನು ಇಷ್ಟಿಷ್ಟು ಹುಡುಗರನ್ನ ಕರ್ಕೊಂಡು ಬ್ಲೇಡ್ ಕೊಟ್ಟು ಕುಯ್ಸ್ಬಿಟ್ಟು ನೀನೇ ಹುಡುಗರು ನೋಡಿದ್ರೆ ಭಯ ಆಗುತ್ತೆ ಅಂತ. ಸೊ ನಮ್ಮ ಸುತ್ತ ಏನು ರೌಡಿಸಮಲ್ಲಿ ಇರ್ತಾರೆ, ಮತ್ತು ಏನು ಎಲ್ಲ ಡಾನ್ಗಳು ಅದು ಇದು ಅಂತ ಗುಂಪು ಕಟ್ಕೊಂಡು ಮೆರೀತಿರ್ತಾರೆ, ಅವರೆಲ್ಲ ಸಿನಿಮಾದಲ್ಲಿ ತೋರಿಸ್ದಂಗೆ ಇರಲ್ಲ. ಆ್ಯಕ್ಚುಲಿ ಹಿಂಗೆ ಇರ್ತಾರೆ, ನಮಗೆ ಗೊತ್ತೇ ಆಗಲ್ಲ, ಪಕ್ಕದಲ್ಲೇ ಓಡಾಡ್ತಿರ್ತಾರೆ. ಸೊ ಯಾವ ಟೈಮ್ನಲ್ಲಿ ಹೆಂಗೆ ಎಲ್ಲಿ ಕುಯ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರ ಸರ್ದು ಅದೊಂದು ಪ್ಲಸ್ ಪಾಯಿಂಟು, ಅದನ್ನು ಹಾಗೆ ತರ್ಜುಮೆ ಮಾಡಿ ಇಳಿಸ್ತಾರೆ ಸಿನಿಮಾದಲ್ಲಿ. ನಿಮ್ಮದು